ಅದೇ ರೀತಿಯಾಗಿ ನಮ್ಮ ಯದುವೀರ ಒಡೆಯರವರು ನಿನ್ನೆ ದಿನ ಬಂದಂತಹ ದೃಶ್ಯದ ಒಂದು ಐತಿಹಾಸಿಕ ಒಂದು ನೆನಪು. ಬಂದಿದ್ದೀರಿ, ಹಾಗಾಗಿ ಈಗ ತಗೊಂಡೋಗಿ ನಾನು ನಿಮ್ಮ ಮನೆಗೆ ಅರಮನೆಗೆ ಬರ್ತೀನಿ. ಅವಾಗ ಬಂದಾಗ ನೀವು ಸಮರ್ಪಣೆ ಮಾಡಿ. ನೀವೆಲ್ಲ ಬಹಳ ಸಮಯದಿಂದ ನಿರೀಕ್ಷಿಸ್ತಿರ್ತಕ್ಕಂಥ ನಮ್ಮ ರಾಜರು ಈಗ ತಮ್ಮ ಮಾತುಗಳನ್ನ ಆಡಲಿದ್ದಾರೆ. ತಾವೆಲ್ಲ ಸಾವಕಾಶವಾಗಿ ಕೇಳಬಹುದು. ಶ್ರೀ ಶ್ರೀ ನೂರ್ಯನ್ ಶ್ರೀ ಸುಬುಧೇಂದ್ರ ತೀರ್ಥ ಮಹಾಸ್ವಾಮಿಗಳ ದಿವ್ಯಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಈ ನಮ್ಮ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದ ಎಲ್ಲ ಭಕ್ತಾದಿಗಳಿಗೆ ಭಕ್ತರು ದರ್ಶನದ ಸಮಯದಲ್ಲಿ ಕ್ಯೂಲೈನ್ಗಳಲ್ಲಿ ಪ್ರಾಕಾರಗಳಲ್ಲಿ ತಮ್ಮ ಬೆಳಗಾದ ವಸ್ತುಗಳ ಬಗ್ಗೆ ಮನಿ ಪರ್ಸ್ ವ್ಯಾನಿಟಿ ಬ್ಯಾಗ್ సెల్ ఫోన్ల సమయంలో విలువైన వస్తువుల గురించి మనీ పర్స్ వ్యానిటీ బ్యాగ్ సెల్ ఫోన్ల గురించి జాగ్రత్తగా చూసుకోలేము. ಶ್ರೀ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಸಪ್ತರಾತ್ರೋತ್ಸವದ ಕಾರ್ಯಕ್ರಮಗಳಲ್ಲಿ ಇದರ ಮಹಾರಥೋತ್ಸವ ವಿಶೇಷವಾಗಿ ನಡೆಯುತ್ತದೆ. ಸಕಲ ಸದ್ಭಕ್ತರು ಶ್ರೀ ಗುರುಸಾರ್ವಭೌಮರ ಆರಾಧನಾ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ
ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ರಾಯರ 353ನೇ ಆರಾಧನಾ ಮಹೋತ್ಸವ ಈಗಾಗಲೇ ನಡೀತಾ ಇರುವಂಥದ್ದು. ಇವತ್ತು ಅಂತಿಮ ಘಟ್ಟ ಅಂತಂದರೆ ಉತ್ತರಾರಾಧನೆ ಮಹೋತ್ಸವ ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯನ್ನು ಈ ಒಂದು ಮಂತ್ರಾಲಯಕ್ಕೆ ಬಂದಂತಹ ದೇಶದ ವಿವಿಧ ಮೂಲೆಗಳಿಂದಲೂ ಬಂದಂತಹ ಭಕ್ತರೇನು ಆ ತುಂಗಾ ನದಿಯ ತಟದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಅಂತಂದರೆ ಕಳೆದ ವರ್ಷ ಈ ಒಂದು ನದಿ ಸಂಪೂರ್ಣವಾಗಿ ಬತ್ತಿ ಬರಿದಾಗಿತ್ತು. ಹೀಗಾಗಿ ಈ ನದಿಯಲ್ಲಿ ಸ್ನಾನ ಮಾಡಬೇಕಂತ ಬಹಳ ನಿರೀಕ್ಷೆ ಇಟ್ಕೊಂಡು ಬಂದಂಥ ಭಕ್ತರು ನಿರಾಶೆ ಉಂಟಾಗಿ ಮರಳಿದ್ರು. ಆದರೆ ಈ ಬಾರಿ ತುಂಗೆ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವ ಹಿನ್ನೆಲೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ನದಿಯಲ್ಲಿ ಇಳಿದುಕೊಂಡು ಪುಣ್ಯ ಸ್ನಾನವನ್ನು ಮಾಡಿ ಪುನೀತರಾಗ್ತಾ ಇರುವಂಥದ್ದು. ಅಂತಂದರೆ ಕಳೆದ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ನದಿಯಲ್ಲಿ ನೀರು ಇಲ್ಲದೆ ಇರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಸಹ ಉಂಟಾಗಿತ್ತು. ಯಾಕಂದರೆ ಇಲ್ಲಿ ಈ ಒಂದು ಮಂತ್ರಾಲಯಕ್ಕೆ ಬಂದಂಥ ಭಕ್ತರಿಗೆ ಕುಡಿಯುವ ನೀರಿನ ಸಹ ಸಮಸ್ಯೆ ಸಹ ಉಂಟಾಗಿತ್ತು. ಹೀಗಾಗಿ ಆ ಒಂದು ಭಕ್ತರಿಗೇನು ಕಳೆದ ಬಾರಿ ಆ ಒಂದು ಭಾಗದಲ್ಲಿ ನೀರನ್ನು ಒಂದು ನಲ್ಲಿ ಮುಖಾಂತರ ನೀರನ್ನು ಹರಿಸಿ ಆ ಒಂದು ಜನರಿಗೆ ಸ್ನಾನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಈ ಬಾರಿ ತನ್ನ ತುಂಗೆಯನ್ನು ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವ ಹಿನ್ನೆಲೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಮಂತ್ರಾಲಯಕ್ಕೆ ಬಂದಂತಹ ಭಕ್ತರು ರಾಯರ ಭಕ್ತರು ಈ ಒಂದು ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಇಲ್ಲೊಂದಿಷ್ಟು ಮಹಿಳೆಯರಿದ್ದಾರೆ, ಅವರನ್ನು ಕೇಳ್ತೀನಿ ನಾನು. ಮೇಡಮ್, ನೀವು ಯಾವ ಊರಿಂದ ಬಂದಿದ್ದೀರಿ? ನಾವು ಬೆಂಗಳೂರಿಂದ ಬಂದಿರೋದು. ಸೊ ಪ್ರತಿ ಸಲನೂ ಬರ್ತೀವಿ. ಲಾಸ್ಟ್ ಇಯರ್ ಬಂದಾಗ ನೀರೇನಿರಲಿಲ್ಲ. ಸೊ ಈ ಸಲ ನೋಡಿ ತುಂಬ ಖುಷಿ ಆಯಿತು. ಇವಾಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಈ ವರ್ಷ ನೋಡ್ಬಿಟ್ಟು ನೀರೆಲ್ಲ ನೋಡಿ. ಹೌದು, ಅಲ್ಲ, ನೀವು ಈ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕಂತ ಬಂದಿರ್ತೀರಿ, ಆದರೆ ಕಳೆದ ಬಾರಿ ನೀರಿರಲಿಲ್ಲ, ಈ ಬಾರಿ ನೀರಿದೆ, ಪುಣ್ಯ ಸ್ನಾನ ಆಯ್ತಾ ಹೇಗೆ? ಹೌದು, ಕಳೆದ ಸಲ ಬಂದಾಗ ನೀರಿರಲಿಲ್ಲ. ಸೊ ಈ ಸಲ ತುಂಬ ನೀರು ನೋಡಿ ತುಂಬ ಖುಷಿ ಆಗ್ತಾ ಇದೆ. ರಾಯರ ದರ್ಶನಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಇವಾಗೇನು ಇನ್ನೇನು ರಾಯರ ದರ್ಶನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಅದೇ ರೀತಿ ಇನ್ನೊಬ್ರು ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ನೀವು ಯಾವ ಊರಿಂದ ಬಂದಿದ್ದೀರಿ ಹೇಗೆ? ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ನಾವು ರೀಸೆಂಟಾಗಿ ಒಂದು 2 ಮಂತ್ಸ್ ಬ್ಯಾಕೆ ಬಂದಿದ್ವಿ. ಅವಾಗಿನೂ ನೀರು ಯಾವುದೂ ಇರಲಿಲ್ಲ. ಅಟ್ಲೀಸ್ಟ್ ನಾವು ತಲೆ ಮೇಲೆ ಹಾಕೊಂಡು ಕೈ ಕಾಲು ತೊಳ್ಕೊಬೇಕಂದ್ರೂ ಸ್ವಲ್ಪನೂ ನೀರಿರಲಿಲ್ಲ. ಅಟ್ಲೀಸ್ಟ್ ಇವಾಗೆಲ್ಲ ನೀರೆಲ್ಲ ತುಂಬಿಕೊಂಡಿದೆ. ಸೊ ತುಂಬ ಖುಷಿ ಆಗ್ತಿದೆ ಇಲ್ಲಿ ನೋಡೋದಕ್ಕೆ. ಪುಣ್ಯ ಸ್ನಾನ ಆಯ್ತಾ ಹೇಗೆ ನದಿಯಲ್ಲಿ? ಇವಾಗ ಮಾಡ್ತಾ ಇದ್ದೀವಿ ಇನ್ನೂ. ಸೊ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗ್ಬೇಕು ಇವಾಗ ಅಷ್ಟೇ. ರಾಯರ ದರ್ಶನಕ್ಕೆ ಬಂದಿರೋದು ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ. 7 ಜನ್ಮದ ಪುಣ್ಯ ಮಾಡಿದ್ದೀವಿ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ತುಂಬ ಸಲ ಬಂದಿದ್ದೀವಿ, ಬಟ್ ಇಷ್ಟೇ ಸಲ ಅಂತ ಏನಿಲ್ಲ. ನಮಗೆ ತುಂಬ ಅಪ್ಸೆಟ್ ಆದಾಗೆಲ್ಲ ನಮಗೆ ನೆನಪಾಗದೆ ರಾಯರು. ಏನೇ ಒಂದು ಕಷ್ಟ ಬಂದರೂ ರಾಯರಿದ್ದಾರೆ ಅಂತ ನಮ್ಮ ಒಂದು ನಂಬಿಕೆ. ಅವರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ ಅಂತ ನಂಬಿಕೆ ಇದೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದಿಷ್ಟು ಏನೋ ಇಲ್ಲಿ ಬಂದಿರುವಂತಹ ರಾಯರ ಭಕ್ತರು ಹೇಳ್ತಾ ಇರುವಂಥ ಮತ್ತು ಕಳೆದ ಬಾರಿ ಏನು ಈ ಒಂದು ತುಂಗೆ ನದಿ ಸಂಪೂರ್ಣವಾಗಿ ಖಾಲಿಯಾಗಿರೋ ಹಿನ್ನೆಲೆಯೇನು ಪುಣ್ಯ ಸ್ನಾನ ಮಾಡರೂ ಆಗಿರಲಿಲ್ಲ. ಆದರೆ ಈ ಬಾರಿ ತುಂಗೆ ತನ್ನ ಒಡಲನ್ನು ತುಂಬಿಕೊಂಡು ಹರಿತಾ ಇರುವ ಹಿನ್ನೆಲೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಭಕ್ತರಿಗೂ ಒಂದು ರೀತಿ ಸಂತೋಷ ಉಂಟಾಗಿದೆ ಅಂತ ಹೇಳಬೇಕಾಗುತ್ತೆ. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಮಂತ್ರಾಲಯ.